ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯವನ್ನ ಕೇಳಿದ್ರೆ ನಿಜಕ್ಕೂ ಎದೆ ನಡುಗುತ್ತೆ. ಬಾಂಗ್ಲಾದೇಶ ನಮ್ಮ ನೆರೆಯ ರಾಷ್ಟ್ರ ಇವತ್ತು ಸಂಪೂರ್ಣವಾಗಿ ಅರಾಜಕತೆಯ ಅಂಚಿನಲ್ಲಿದೆ. ಅಲ್ಲಿ ಏನಾಗ್ತಿದೆ ಅನ್ನೋದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಾಗ ಜನ ಅಂದ್ಕೊಂಡಿದ್ರು, ಅಬ್ಬಾ ಇನ್ಮೇಲಾದ್ರೂ ಎಲ್ಲ ಸರಿ ಹೋಗುತ್ತೆ, ಶಾಂತಿ ಬರುತ್ತೆ ಅಂತ. ಆದ್ರೆ ಸತ್ಯ ಏನಾಯ್ತು ಗೊತ್ತಾ? ಬಾಂಗ್ಲಾದೇಶ ಇವತ್ತು ಕಂಪ್ಲೀಟ್ ಕೊಲಾಪ್ಸ್ ಆಗೋ ಸ್ಟೇಜ್ನಲ್ಲಿದೆ. ಒಂದ್ ಕಡೆ ದಂಗೆ, ಇನ್ನೊಂದ್ ಕಡೆ ಕೊಲೆಗಳು, ಮತ್ತೊಂದ್ ಕಡೆ ಭಾರತದ ವಿರುದ್ಧ ವಿಷ ಕಾರುವ ಜನ. ಇವರೆಲ್ಲರ ಮಧ್ಯೆ ಇವತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದನ್ನ ಕೇಳಿದ್ರೆ ಬಾಂಗ್ಲಾದೇಶದ ಈಗಿನ ನಕಲಿ ಸರ್ಕಾರಕ್ಕೂ ನಡುಕ ಹುಟ್ಟಿರಬಹುದು. ಹೌದು, ಇಷ್ಟು ದಿನ ರಾಜಕಾರಣಿಗಳು ಮಾತಾಡ್ತಾಗಿದ್ರು, ಡಿಪ್ಲೊಮ್ಯಾಟ್ಸ್ ಮಾತಾಡ್ತಾಗಿದ್ರು. ಆದ್ರೆ ಈಗ ಸೀನ್ ಚೇಂಜ್ ಆಗಿದೆ. ಫೀಲ್ಡ್ಗೆ ಇಳಿದಿರೋದು ಬೇರೆ ಯಾರು ಅಲ್ಲ, ಸ್ವತಃ ಇಂಡಿಯನ್ ಆರ್ಮಿ. ಹೌದು, ಬಾಂಗ್ಲಾದೇಶದ ಇತಿಹಾಸದಲ್ಲಿ ಅಥವಾ ಈ ಇತ್ತೀಚಿನ ಬಿಕ್ಕಟ್ಟಿನ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ನೇರ ಸಂಪರ್ಕವನ್ನ ಸಾಧಿಸಿದ್ದಾರೆ. ಡೈರೆಕ್ಟ್ ಹಾಟ್ಲೈನ್ ಕಾಂಟ್ಯಾಕ್ಟ್ ಇದು ಯಾಕೆ ಮುಖ್ಯ ಸ್ನೇಹಿತರೆ? ಮೊಹಮ್ಮದ್ ಯೂನಿಸ್ ಮೂಲೆ ಗುಂಪಾಗ್ತಾಗಿದ್ದಾರಾ? ಬಾಂಗ್ಲಾ ಸೇನೆ ಈಗ ಭಾರತದ ಮಾತನ್ನ ಕೇಳ್ತಾ ಇದೆಯಾ? ಅಥವಾ ಢಾಕಾದಲ್ಲಿ ಇನ್ನೊಂದು ಮಿಲಿಟರಿ ಕ್ರಾಂತಿಯಾಗೋ ಮುನ್ಸೂಚನೆನಾ ಇದು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಶೇಖ್ ಹಸೀನಾ ಬಾಂಗ್ಲಾದೇಶ ಬಿಟ್ಟು ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಮೊಹಮ್ಮದ್ ಯೂನಿಸ್ ಹೆಸರಿಗೆ ಮಾತ್ರ ಚೀಫ್ ಅಡ್ವೈಸರ್, ಆದ್ರೆ ಕಂಟ್ರೋಲ್ ಅವರ ಕೈಯಲ್ಲಿದ್ಯಾ? ಡೌಟೇ. ಇಂತಹ ಸಂದರ್ಭದಲ್ಲಿ ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಸ್ಫೋಟಕ ಸುದ್ದಿ ಬಂದಿದೆ. ಭಾರತದ ಸೇನಾ ಮುಖ್ಯಸ್ಥರು ಮತ್ತು ಬಾಂಗ್ಲಾದೇಶದ ಆರ್ಮಿ ಚೀಫ್ ಜನರಲ್ ವಾಕರ್ ಉಜ್ ಜಮಾನ್ ನೇರವಾಗಿ ಮಾತನಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಈ ಮಾತುಕತೆಯಲ್ಲಿ ಯಾವುದೇ ರಾಜಕೀಯ ನಾಯಕರು ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ. ಇದನ್ನ ನಾವು ರಿಯಲ್ ಟೈಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಏನೇ ಗಲಾಟೆ ಆದ್ರೂ, ಭಾರತದ ಗಡಿಗೆ ಏನೇ ತೊಂದರೆ ಬಂದ್ರೂ, ಅಥವಾ ಅಲ್ಲಿರೋ ಹಿಂದೂಗಳಿಗೆ ಅಥವಾ ಭಾರತೀಯರಿಗೆ ಏನೇ ಸಮಸ್ಯೆ ಆದ್ರೂ ನಮ್ಮ ಆರ್ಮಿ ಚೀಫ್ ನೇರವಾಗಿ ಬಾಂಗ್ಲಾ ಆರ್ಮಿ ಚೀಫ್ಗೆ ಫೋನ್ ಮಾಡಿ, ನೋಡಿ ಸ್ವಾಮಿ ಇದನ್ನ ಕಂಟ್ರೋಲ್ ಮಾಡಿ ಅಂತ ಆರ್ಡರ್ ಮಾಡೋ ಲೆವೆಲ್ಗೆ ಅಥವಾ ರಿಕ್ವೆಸ್ಟ್ ಮಾಡೋ ಲೆವೆಲ್ಗೆ ಕನೆಕ್ಷನ್ ಬೆಳೆದಿದೆ. ಇದು ಯಾಕೆ ಅಚ್ಚರಿ ಗೊತ್ತಾ? ಬಾಂಗ್ಲಾದೇಶದ ಆರ್ಮಿ ಚೀಫ್ ವಾಕರ್ ಉಜ್ ಜಮಾನ್ ಮತ್ತು ಅಲ್ಲಿನ ಈಗಿನ ರೂಲರ್ ಮೊಹಮ್ಮದ್ ಯೂನಿಸ್ ನಡುವೆ ಅಷ್ಟಕ್ಕಷ್ಟೇ ಹಾವು ಮುಂಗಸಿ ತರ ಸಂಬಂಧ ಅವರದ್ದು. ಯೂನಿಸ್ ಅವರಿಗೆ ಈ ಆರ್ಮಿ ಚೀಫ್ ಕಂಡ್ರೆ ಆಗ್ತಾ ಇರಲಿಲ್ಲ. ಇವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಯೂನಿಸ್ ಎಷ್ಟೋ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ವಾಕರ್ ಉಜ್ ಜಮಾನ್ ಅವರಿಗೆ ಸೇನೆಯೊಳಗೆ ಫುಲ್ ಸಪೋರ್ಟ್ ಇದೆ. ಅವರು ಅಷ್ಟು ಸುಲಭವಾಗಿ ಅಲುಗಾಡುವಂತಹ ವ್ಯಕ್ತಿಯಲ್ಲ. ಇವಾಗ ಯೋಚನೆ ಮಾಡಿ, ಯೂನಿಸ್ ಅವರಿಗೆ ಗೊತ್ತಿಲ್ಲದೇನೆ ಅಥವಾ ಯೂನಿಸ್ ಅವರನ್ನ ಬೈಪಾಸ್ ಮಾಡಿ ಬಾಂಗ್ಲಾ ಆರ್ಮಿ ಚೀಫ್ ಭಾರತದ ಜೊತೆ ಡೈರೆಕ್ಟ್ ಲೈನ್ ಓಪನ್ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಏನು? ಬಾಂಗ್ಲಾದೇಶದ ಫ್ಯೂಚರ್ ಈಗ ಆರ್ಮಿ ಕೈಯಲ್ಲಿದೆ ಅನ್ನೋದು ಕ್ಲಿಯರ್ ಅಲ್ವಾ? ಭಾರತ ಕೂಡ ಈಗ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ. ನಮ್ಮ ರಾಜಕಾರಣಿಗಳ ನಾಟಕ ಸಾಕು, ನಾವು ನೇರವಾಗಿ ಆರ್ಮಿ ಜೊತೆನೆ ಡೀಲ್ ಮಾಡ್ತೀವಿ ಅನ್ನೋ ಮೆಸೇಜ್ ಇದು. ಸ್ನೇಹಿತರೆ, ಸ್ವಲ್ಪ ಹಿಂದೆ ಹೋಗೋದಾದ್ರೆ, ಅಸಲಿಗೆ ಬಾಂಗ್ಲಾದೇಶದಲ್ಲಿ ಈಗ ಬೆಂಕಿ ಬಿದ್ದಿರೋದು ಯಾಕೆ? ಅದಕ್ಕೆ ಕಾರಣ ಒಬ್ಬ ವ್ಯಕ್ತಿ, ಅವನೇ ಉಸ್ಮಾನ್ ಹಾದಿ ಅಂತ. ಇವನೊಬ್ಬ ಸೋಕಾಲ್ಡ್ ಸ್ಟೂಡೆಂಟ್ ಲೀಡರ್. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ, ಇವನು ಪಕ್ಕ ಆಂಟಿ ಇಂಡಿಯಾ ಎಲಿಮೆಂಟ್. ಭಾರತದ ವಿರುದ್ಧ ದ್ವೇಷ ಕಾರೋದೇ ಇವನ ಕೆಲಸ ಆಗಿತ್ತು. ಈ ಒಸ್ಮಾನ್ ಹಾದಿ ರೀಸೆಂಟ್ ಆಗಿ ತೀರ್ಕೊಂಡ. ಇವನ ಸಾವು ಬಾಂಗ್ಲಾದೇಶದಲ್ಲಿ ದೊಡ್ಡ ರಂಪಾಟವನ್ನೇ ಸೃಷ್ಟಿ ಮಾಡಿದೆ. ಇವನ ಸಾವಿಗೆ ಕಾರಣ ಯಾರು ಅನ್ನೋದು ಇನ್ನು ಮಿಸ್ಟ್ರಿಯಾಗಿ ಉಳಿದಿದೆ. ಆದ್ರೆ ಅಲ್ಲಿನ ಉಗ್ರಗಾಮಿಗಳು ಮತ್ತು ಮೊಹಮ್ಮದ್ ಯೂನಿಸ್ ಅವರ ಬೆಂಬಲಿಗರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಎಂದಿನಂತೆ ಎಲ್ಲದಕ್ಕೂ ಭಾರತದ ಮೇಲೆ ಗೂಬೆ ಕೂರಿಸೋದು. ಇವನ ಸಾವಿನ ಹಿಂದೆ ಭಾರತದ ಕೈವಾಡಗಿದೆ. ಇದು ಡೀಪ್ ಕಾನ್ಸ್ಪಿರಸಿ ಅಂತ ಯೂನಿಸ್ ಹೇಳ್ತಾಗಿದ್ದಾರೆ. ಇಲ್ಲಿರೋ ಮಜಾ ನೋಡಿ, ಇದೇ ಮೊಹಮ್ಮದ್ ಯೂನಿಸ್ ಒಸ್ಮಾನ್ ಹಾದಿ ಬದುಕಿದ್ದಾಗ ಅವನನ್ನ ಎಲೆಕ್ಷನ್ಗೆ ನಿಲ್ಲೋಕೆ ಬಿಟ್ಟಿರಲಿಲ್ಲ. ಅವನನ್ನ ರಾಜಕೀಯದಿಂದ ಹೊರಗಿಡಬೇಕು ಅಂತ ನೋಡಿದ್ರು. ಯಾಕಂದ್ರೆ ಹಾದಿ ಯೂನಿಸ್ ಅವರ ಅಥಾರಿಟಿಯನ್ನೇ ಪ್ರಶ್ನೆ ಮಾಡಿದ್ದ. ಆದ್ರೆ ಈಗ ಅವನು ಸತ್ತ ಮೇಲೆ ಅಯ್ಯೋ ಪಾಪ ನಮ್ ಹುಡುಗ ಅಂತ ಮೊಸಳೆ ಕಣ್ಣೀರು ಹಾಕ್ತಾ ಆ ಸಾವನ್ನಾಗಿಟ್ಕೊಂಡು ಭಾರತದ ವಿರುದ್ಧ ಜನರನ್ನ ಎತ್ತಿ ಕಟ್ತಾಗಿದ್ದಾರೆ. ಎಂತ ಪಾಲಿಟಿಕ್ಸ್ ಅಲ್ವಾ? ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯೂನಿಸ್ ಅವರಿಗೆ ಎಲೆಕ್ಷನ್ ನಡೆಸೋಕೆ ಇಷ್ಟನೇ ಇಲ್ಲ. ಅವರಿಗೆ ಗೊತ್ತು, ಈಗ ಎಲೆಕ್ಷನ್ ನಡೆದ್ರೆ ಜನ ಅವರಿಗೆ ವೋಟ್ ಹಾಕಲ್ಲ ಅಂತ. ಅದಕ್ಕೆ ದೇಶದಲ್ಲಿ ಅರಾಜಕತೆ ಇದೆ, ಲಾ ಅಂಡ್ ಆರ್ಡರ್ ಸರಿಗಿಲ್ಲ, ಅದಕ್ಕೆ ಎಲೆಕ್ಷನ್ ಡಿಲೇ ಮಾಡ್ತೀವಿ ಅಂತ ಹೇಳೋಕೆ ಇಂಥದ್ದೊಂದು ದಂಗೆ ಬೇಕಾಗಿತ್ತು. ಅದಕ್ಕೆ ಒಸ್ಮಾನ್ ಹಾದಿ ಬಲಿಪಶು ಆದ್ನಾ ಅನ್ನೋ ಅನುಮಾನ ಕೂಡ ಬಲವಾಗ್ತಾ ಇದೆ. ಇವತ್ತು ಬಾಂಗ್ಲಾದೇಶದಲ್ಲಿ ಆ ಒಸ್ಮಾನ್ ಹಾದಿಯ ಫ್ಯೂನರಲ್ ಅಂದ್ರೆ ಅಂತ್ಯಕ್ರಿಯೆ ನಡೀತಾಗಿದೆ. ಈ ಸಮಯದಲ್ಲಿ ದಂಗೆಗಳು ಹೆಚ್ಚಾಗಬಹುದು, ಹಿಂದೂಗಳ ಮೇಲೆ ದಾಳಿಯಾಗಬಹುದು ಅನ್ನೋ ಭಯ ಇದೆ. ಇದೇ ಕಾರಣಕ್ಕೆ ನಮ್ಮ ಆರ್ಮಿ ಚೀಫ್ ಅಲರ್ಟ್ ಆಗಿರೋದು. ಸ್ನೇಹಿತರೆ, ಈ ವಿಷಯವನ್ನ ನಾವು ಹಗುರವಾಗಿ ತಗೊಳ್ಳೋ ಹಾಗಿಲ್ಲ.
ಶಶಿ ತರೂರ್ ನೇತೃತ್ವದ ನಮ್ಮ ವಿದೇಶಾಂಗ ಇಲಾಖೆಯ ಸಂಸದೀಯ ಸಮಿತಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅವ್ರು ಹೇಳ್ತಾರೆ, 1971ರ ಯುದ್ಧದ ನಂತರ ಬಾಂಗ್ಲಾದೇಶದಿಂದ ಭಾರತಕ್ಕೆ ಇಷ್ಟು ದೊಡ್ಡ ಮಟ್ಟದ ಸ್ಟ್ರಾಟಜಿಕ್ ಥ್ರೆಟ್ ಅಥವಾ ಅಪಾಯ ಎದುರಾಗಿರುವುದು ಇದೇ ಮೊದಲು. ಯೋಚನೆ ಮಾಡಿ, 1971ರಲ್ಲಿ ನಾವು ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಿಸಿದ್ವಿ. ಆದ್ರೆ ಇವತ್ತು ಅದೇ ದೇಶದ ಮಣ್ಣು ನಮ್ಮ ವಿರುದ್ಧವೇ ಬಳಕೆಯಾಗ್ತಾ ಇದೆ. ಅಲ್ಲಿನ ರಾಡಿಕಲ್ಸ್ ಜಮಾತಿಯ ಇಸ್ಲಾಮಿನವರು ಭಾರತದ ಮಿಷನ್ಗಳ ಮೇಲೆ ಅಂದ್ರೆ ನಮ್ಮ ರಾಯಭಾರ ಕಚೇರಿಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಡಿಪ್ಲೊಮ್ಯಾಟ್ ಸೇಫ್ ಆಗಿಲ್ಲ ಸ್ನೇಹಿತರೆ. ಇನ್ನು ವಿಪರ್ಯಾಸ ಅಂದ್ರೆ ಬಾಂಗ್ಲಾದೇಶದ ಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಗಳನ್ನೇ ಮತ್ತೆ ಒಡೆದು ಹಾಕ್ತಾ ಇದ್ದಾರೆ. ಯಾರು ದೇಶವನ್ನ ಕಟ್ಟಿದ್ರೋ ಅವರನ್ನೇ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಅವರು ನಮಗೆ ಮರ್ಯಾದೆ ಕೊಡ್ತಾರ? ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅಮೆರಿಕ ಕೂಡ ಬಾಂಗ್ಲಾದೇಶಕ್ಕೆ ಟ್ರಾವೆಲ್ ಅಡ್ವೈಸರಿಯನ್ನ ಇಶ್ಯೂ ಮಾಡಿದೆ. ದಯವಿಟ್ಟು ಯಾರು ಬಾಂಗ್ಲಾದೇಶಕ್ಕೆ ಹೋಗಬೇಡಿ, ಅಲ್ಲಿರೋ ಅಮೆರಿಕನ್ನರು ಆದಷ್ಟು ಬೇಗ ಸೇಫ್ ಜಾಗಕ್ಕೆ ಹೋಗಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಯುನೈಟೆಡ್ ನೇಷನ್ಸ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಯೂನಿಸ್ ಅವರ ಆಡಳಿತದಲ್ಲಿ ದೇಶದ ಸ್ಥಿತಿ ಹೇಗಿದೆ ನೋಡಿ. ಶಾಂತಿ ಪ್ರಶಸ್ತಿ ಬಂದವರ ದೇಶದಲ್ಲಿ ಶಾಂತಿನೆಗಿಲ್ಲ, ಅಲ್ಲಿನ ಪತ್ರಕರ್ತರಿಗೆ ರಕ್ಷಣೆಗಿಲ್ಲ, ಸ್ವಾತಂತ್ರ್ಯವಾಗಿ ನ್ಯೂಸ್ ಮಾಡೋರು ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಪ್ರತಿಯೊಬ್ಬರ ಮೇಲೂ ಟೆರರಿಸ್ಟ್ ಅಟ್ಯಾಕ್ ಆಗ್ತಿದೆ. ಇಂತಹ ಟೈಮ್ನಲ್ಲಿ ಭಾರತ ಕೈಕಟ್ಟಿ ಕೂರಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಭಾರತಕ್ಕೀಗ ಬಾಂಗ್ಲಾದೇಶದಲ್ಲಿ ಯಾರ ಮೇಲೂ ನಂಬಿಕೆ ಉಳಿದಿಲ್ಲ. ರಾಜಕಾರಣಿಗಳು, ಸ್ಟೂಡೆಂಟ್ ಲೀಡರ್ಸ್ಗಳು, ಯುನೆಸ್ ಎಲ್ಲರೂ ಸೇಲ್ ಆಗಿದ್ದಾರೆ ಅಥವಾ ರಾಡಿಕಲ್ ಆಗಿದ್ದಾರೆ. ಈಗ ಉಳಿದಿರೋ ಒಂದೇ ಒಂದು ಭರವಸೆ ಅಂದ್ರೆ ಅದು ಬಾಂಗ್ಲಾದೇಶದ ಆರ್ಮಿ. ಸ್ನೇಹಿತರೆ, ಇತಿಹಾಸವನ್ನ ನೋಡಿದ್ರೆ ಬಾಂಗ್ಲಾದೇಶದ ಆರ್ಮಿ ಯಾವಾಗ್ಲೂ ಭಾರತ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿದೆ. ಅದರಲ್ಲೂ ಈಗಿನ ಆರ್ಮಿ ಚೀಫ್ ವಾಕರ್ ವುಡ್ ಜಮಾನ್ ಅವರು ಭಾರತದ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳಲಾಗ್ತಾಗಿದೆ. ಅವರು ಶೇಖ್ ಹಸೀನಾ ಅವರ ಸಂಬಂಧಿ ಕೂಡ ಹೌದು. ಯೂನಿಸ್ ಮತ್ತು ಆರ್ಮಿ ಚೀಫ್ ನಡುವೆ ಕೋಲ್ಡ್ ವಾರ್ ನಡೀತಾನಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ಆರ್ಮಿ ಚೀಫ್ಗಳು ಈಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಅನ್ನ ಮಾಡಿ ಹಾಟ್ ಲೈನ್ ಎಸ್ಟಾಬ್ಲಿಷ್ ಮಾಡಿರೋದು ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಇದರ ಅರ್ಥ ಇಷ್ಟೇ, ನಾಳೆ ಢಾಕಾದಲ್ಲಿ ಪರಿಸ್ಥಿತಿ ಕೈ ಮೀರಿದ್ರೆ, ಯೂನಿಸ್ ಅವರ ಸರ್ಕಾರ ಬಿದ್ದು ಹೋದ್ರೆ ಅಧಿಕಾರ ಆರ್ಮಿ ಕೈಗೆ ಹೋಗಬಹುದು. ಆಗ ಭಾರತಕ್ಕೆ ಒಬ್ಬ ವಿಶ್ವಾಸಾರ್ಹ ಮಿತ್ರ ಬೇಕು ಮತ್ತು ಅದು ಈ ಆರ್ಮಿ ಚೀಫ್ ಆಗಿರಬಹುದು. ಒಂದ್ ವೇಳೆ ಬಾಂಗ್ಲಾದೇಶದಲ್ಲಿ ಮತ್ತೆ ಮಿಲಿಟರಿ ಆಡಳಿತ ಬಂದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಯೂನಿಸ್ ಅವರ ಆಡಳಿತ ಸಂಪೂರ್ಣ ಫೇಲ್ ಆಗಿದೆ. ಜನ ರೊಚ್ಚಿಗೆದ್ದಿದ್ದಾರೆ. ಇದನ್ನ ಸೆಕೆಂಡ್ ಅಪ್ರೈಸಿಂಗ್ ಅಥವಾ ಎರಡನೇ ದಂಗೆ ಅಂತ ಕರೀತಾಗಿದ್ದಾರೆ. ಮೊದಲ ದಂಗೆಯಲ್ಲಿ ಹಸೀನಾ ಹೋದ್ರು, ಈಗ ಎರಡನೇ ದಂಗೆಯಲ್ಲಿ ಯೂನಿಸ್ ಹೋಗ್ತಾರಾ ಅಂತ ಕಾದು ನೋಡ್ಬೇಕು. ಸ್ನೇಹಿತರೆ, ಕೊನೆದಾಗಿ ಹೇಳೋದಾದ್ರೆ ಬಾಂಗ್ಲಾದೇಶ ಈಗ ಕತ್ತಿಯ ಅಂಚಿನಲ್ಲಿದೆ. ನಮ್ಮ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ಬಾಂಗ್ಲಾ ಆರ್ಮಿ ಚೀಫ್ ವಾಕರ್ ವುಡ್ ಜಮಾನ್ ಅವರ ವರ್ಚುವಲ್ ಭೇಟಿ ಸುಮ್ಮನೆ ಕಾಫಿ ಕುಡಿಯೋಕೆ ಆಗಿದ್ದಲ್ಲ. ಇದರ ಹಿಂದೆ ದೊಡ್ಡ ಸ್ಟ್ರಾಟಜಿನಾಗಿದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಯೂನಿಸ್ ಸರ್ಕಾರ ಬಿದ್ದು ಹೋಗಿ ಆರ್ಮಿ ರೂಲ್ ಬರಬಹುದು. ಶೇಖ್ ಹಸೀನಾ ಮತ್ತೆ ಯಾವುದಾದ್ರೂ ರೂಪದಲ್ಲಿ ವಾಪಸ್ ಬರಬಹುದು. ಕಷ್ಟಗಿದೆ, ಆದ್ರೂ ಅಸಾಧ್ಯ ಏನಲ್ಲ. ಅಥವಾ BNP ಪಾರ್ಟಿ ಅಧಿಕಾರಕ್ಕೂ ಸಹ ಬರಬಹುದು. ಆದ್ರೆ ಒಂದಂತೂ ಸತ್ಯ, ಭಾರತ ಈಗ ಸುಮ್ಮನೆ ಕೂತಿಲ್ಲ. ನಮ್ಮ ಗಡಿಗಳ ರಕ್ಷಣೆ ಮತ್ತು ನಮ್ಮ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳೋಕೆ ನಾವು ಡೈರೆಕ್ಟ್ ಆಕ್ಷನ್ ಮೂಡ್ಗೆ ಇಳಿದಿದ್ದೇವೆ. ಈ ಸೇನಾ ಸಂಪರ್ಕ ಅದರ ಮೊದಲ ಹೆಜ್ಜೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಬಾಂಗ್ಲಾದೇಶದ ಆರ್ಮಿ ಅಲ್ಲಿನ ಅಧಿಕಾರವನ್ನ ತನ್ನ ಕೈಗೆ ತಗೋಬೇಕಾ ಅಥವಾ ಯೂನಿಸ್ ಅವರೇ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.